ರಾಜ್ಯದಲ್ಲಿ ಮತ್ತೆ ಧರ್ಮದಂಗಲ್ ಶುರುವಾದಂತೆ ಕಾಣಿಸ್ತಾ ಇದೆ. ಹಿಂದೂ ಜಾತ್ರೆಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ನೀಡಬಾರದು ಅಂತ ಕೂಗು. ಮುಸ್ಲಿಂ ವ್ಯಾಪಾರಿಗಳಿಗೆ ವ್ಯಾಪಾರಕ್ಕೆ ಅವಕಾಶ ಕೊಡಬಾರದು. ವಿಜಯಪುರದ ಸಿದ್ದೇಶ್ವರ ಜಾತ್ರೆಯಲ್ಲಿ ಈ ರೀತಿ ಅಂದರೆ ಬ್ಯಾನರ್ ಹಾಕಿದಾರಂತೆ ದೇವಸ್ಥಾನದ ಮುಂಭಾಗದಲ್ಲಿ, ಮುಸ್ಲಿಮರಿಗೆ ಅವಕಾಶ ಕೊಡಬಾರದು. ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ಹಿಂದೂ ಜಾತ್ರೆ. ಹಿಂದೂ ಜಾತ್ರೆಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ಕೊಡಬಾರ್ದು ಅಂತ ಈ ಅಭಿಯಾನ ಇದು ಮೊದಲನೇದೇನಲ್ಲ. ಕುಕ್ಕೆ ಸುಬ್ರಹ್ಮಣ್ಯದಿಂದ ಹಿಡಿದು ಅನೇಕ ಕರಾವಳಿ ಭಾಗದಲ್ಲಿ ಇದೆಲ್ಲವೂ ಕೂಡ ಅಭಿಯಾನ ನಡೆದಿತ್ತು. ಈಗ ಇದು ವಿಜಯಪುರಕ್ಕೂ ಕೂಡ ಕಾಲಿಟ್ಟಿದೆ. ವಿಜಯಪುರದ ಸಿದ್ದೇಶ್ವರ ಜಾತ್ರೆಗೆ ಹಿಂದೂ ಸಂಘಟನೆಗಳು ಅಭಿಯಾನವನ್ನು ಶುರು ಮಾಡಿದ್ದಾರಂತೆ. ಆ್ಯಕ್ಚುಲಿ ಇವರು ಅಭಿಯಾನ ಶುರು ಮಾಡ್ಬೋದು, ಬಟ್ ಇದನ್ನು ಆದೇಶದ ರೂಪದಲ್ಲಿ ಮಾಡೋಕ್ಕೆ ಬರಲ್ಲ. ದೇವಸ್ಥಾನದ ಆಡಳಿತ ಮಂಡಳಿ ಅದು ಮುಜರಾಯಿ ಇಲಾಖೆಗೆ ಸೇರಿದೆಯಾ ಇಲ್ವಾ, ಯಾವ ಜಾಗದಲ್ಲಿ ಮುಸ್ಲಿಮರಿಗೆ ವ್ಯಾಪಾರ ಕೊಡಬೇಕು, ಇದೆಲ್ಲವೂ ಕೂಡ ಅಲ್ಲಿನ ತಾಲೂಕು ತಹಶೀಲ್ದಾರ್, ಜಿಲ್ಲಾಧಿಕಾರಿಗಳು ಇದೆಲ್ಲ ತೀರ್ಮಾನ ಮಾಡ್ತಾರೆ. ಕಾನೂನಾತ್ಮಕವಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಬಟ್ ಅವಕಾಶ ಕೊಡಬೇಡಿ ಅಂತ ಇದು ಪ್ರತಿ ಜಾತ್ರೆನಲ್ಲೂ ಕೂಡ ಹಿಂದೂ ಸಂಘಟನೆಯವರು ಈ ರೀತಿ ಮಾಡ್ತಾರೆ. ಈಗ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಬ್ಯಾನರ್ ಹಾಕಿದಾರಂತೆ. ಏನಂತ, ಮುಸ್ಲಿಂ ವ್ಯಾಪಾರಸ್ಥರಿಗೆ ಅವಕಾಶ ಕೊಡಬೇಡಿ ವ್ಯಾಪಾರ ಮಾಡೋದಕ್ಕೆ, ನಮಗೆ ಕೊಡಿ. ಆಮೇಲೆ ಇವರು ಹೇಳ್ತಾ ಅಭಿಯಾನ ಮಾಡ್ತಾ ಈಗ ಅವರು ಬರೋದನ್ನು ಕಡಿಮೆ ಮಾಡಿದಾರಂತೆ ಎಲ್ಲ ಜಾತ್ರೆಗಳಲ್ಲೂ ಕೂಡ. ಬಟ್ ಇವರು ಅಭಿಯಾನವನ್ನು ಮುಂದುವರಿಸ್ತಾ ಇದ್ದಾರೆ. ಮುಸ್ಲಿಮರಿಗೆ ವ್ಯಾಪಾರಕ್ಕೆ ಅವಕಾಶ ಇಲ್ಲ ಅಂತ. ಬಟ್ ಅದನ್ನು ಸರ್ಕಾರದ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದಕ್ಕಾಗಲ್ಲ. ಹೋದರೂ ಪರ್ಮಿಷನ್ ಸಿಗಲ್ಲ, ಕಾನೂನಾತ್ಮಕವಾಗೂ ಸಿಗಲ್ಲ. ಅದಕ್ಕೊಂದು ರೂಲ್ಸ್ ಇದೆ. ಮುಜರಾಯಿ ಇಲಾಖೆಗೆ ಸೇರಿದ ದೇವಸ್ಥಾನ ಆಗಿದ್ದರೆ ಎಷ್ಟು ಜಾಗದಲ್ಲಿ ಅವಕಾಶ ಕೊಡಬಾರ್ದು ಅಂತ. ಅದನ್ನು ಹೊರತುಪಡಿಸಿದ್ರಂತೆ ನಿಮ್ಗೆ ಇಡೀ ಊರಲ್ಲೇ ವ್ಯಾಪಾರ ಮಾಡೋಂಗಿಲ್ಲ ಅಂತ ಅನ್ನೋಕ್ಕೆ ಬರಲ್ಲ. ಅದಕ್ಕೆಲ್ಲ ಪರ್ಮಿಷನ್ ಇದೆ. ಬೇಕಾದ್ರೆ ಅವರು ಪೊಲೀಸ್ ಮೊರೆ ಹೋಗ್ಬೋದು, ಈ ಜಾಗದಲ್ಲಿ ನಮಗೆ ಅವಕಾಶ ಕೊಡಿ ಅಂತ ಅಂದ್ಬಿಟ್ಟು. ಬಟ್ ಅಭಿಯಾನ ಅಂತೂ ಮುಂದುವರೆದಿದೆ. ವಿಜಯಪುರದ ಸಿದ್ದೇಶ್ವರ ಜಾತ್ರೆಗೆ ಹಿಂದೂ ಸಂಘಟನೆಗಳು ಅಭಿಯಾನವನ್ನು ಆರಂಭ ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪುರುಷೋತ್ತಮ್ ಅವರಿಂದ ಪಡಿತಾ ಹೋಗೋಣ. ಪುರುಷೋತ್ತಮ್, ಯಾರು ಈ ಅಭಿಯಾನ ಶುರು ಮಾಡಿರ್ತಕ್ಕಂಥದ್ದು? ಇದೇನಾದರೂ ತಾಲೂಕು ಆಡಳಿತಕ್ಕೆ, ಜಿಲ್ಲಾಡಳಿತದ ಗಮನಕ್ಕೆ ಬಂದಿದೆಯಾ? ಏನು ಹೇಳ್ತಾರೆ ಅವರೆಲ್ಲರೂ ಕೂಡ? ಅರವಿಂದ್, ಏನಂತಂದ್ರೆ ಪ್ರಮುಖವಾಗಿ ವಿಜಯಪುರದ ಏನು ಪ್ರಸಿದ್ಧವಾದಂತಹ ದೇವಸ್ಥಾನ ಅಂತ ಸಿದ್ದೇಶ್ವರ ದೇವಸ್ಥಾನ ಇದೆ. ಸಿದ್ದೇಶ್ವರ ದೇವಸ್ಥಾನದ ಅಧ್ಯಕ್ಷರು ಕೂಡ ಮತ್ತು ನಗರ ಶಾಸಕರಂತ ಯತ್ನಾಳ್ ಅವರೇ ಇದ್ದಾರೆ. ಈ ಕಾರಣಕ್ಕಾಗಿ ಏನು ಅಂತಂದ್ರೆ ಸಿದ್ದೇಶ್ವರ ದೇವಸ್ಥಾನದ ಏನ್ ಜಾತ್ರೆ ಇರುತ್ತೆ, ಇದು ನಗರದ ಬರುವಂತ ಒಂದು ಜಾತ್ರೆ ಆಗಿದೆ. 15 ದಿನದೊಳಗೆ ಜಾತ್ರೆ ನಡೆಯುತ್ತೆ. ಈ ಜಾತ್ರೆಯಲ್ಲಿ ಏನು ಅಂತಂದ್ರೆ ಈ ಬಾರಿ ಏನು ಅಂತಂದ್ರೆ ಹಿಂದೂಗಳು ಹೊರತುಪಡಿಸಿ ಬೇರೆ ಇತರೆ ಯಾರೇ ವ್ಯಾಪಾರಸ್ಥರು ಕೂಡ ಅವಕಾಶ ಮಾಡಿಕೊಡ್ಬಾರ್ದು ಅನ್ನೋದು ಈ ನಿಟ್ಟಲ್ಲಿ ಹಿಂದೂ ಸಂಘಟನೆಗಳು, ಅನೇಕ ಸಂಘಟನೆ ಕೂಡ ಇದಕ್ಕಿಂತ ಮುಂಚೆ ಒಂದು ತಿಂಗಳ ಹಿಂದೆನೇ ಒಂದು ಕೂಡ ಮನವಿ ಮಾಡ್ಕೊಂಡಿದ್ರು. ತದನಂತರ ಏನು ಅಂತಂದ್ರೆ ಈಗ ಯತ್ನಾಳ್ ಕೂಡ ಇದ್ರ ಬಗ್ಗೆ ಮನವಿ ಸಲ್ಲಿಸಿದ್ದಾರೆ. ಆದ್ರೆ ಇವತ್ತು ಏನು ಅಂತಂದ್ರೆ ಒಂದು ಬ್ಯಾನರ್ ನ ಒಂದು ಮಾಡಿಕೊಂಡು ಆ ಬ್ಯಾನರ್ ನ ಏನು ಅಂದ್ರೆ ಸಿದ್ದೇಶ್ವರ ದೇವಸ್ಥಾನ ಎದುರು ಕೂಡ ಇವತ್ತು ಬ್ಯಾನರ್ ನ ಹಾಕಿದ್ರು. ಈ ವೇಳೆ ಅಂತ ಏನು ಅಂತಂದ್ರೆ ಸಿದ್ದೇಶ್ವರ ಸಂಸ್ಥೆ ಅಂತ ಸಿಬ್ಬಂದಿ ಏನಿದೆ ಆ ಬ್ಯಾನರ್ ನ ತೆಗೆದು ಹಾಕಕ್ಕೆ ಮುಂದಾದ್ರು. ಅವಾಗ ಹಿಂದೂ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿ ಯಾವುದೇ ಕಾರಣಕ್ಕೂ ಕೂಡ ಈ ಬ್ಯಾನರ್ ನ ತೆರವುಗೊಳಿಸೋ ಆಗಿಲ್ಲ. ಜೊತೆಗೆ ಏನು ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ಬಾರಿಯ ಜಾತ್ರೆಯಲ್ಲಿ ಏನು ಅಂತಂದ್ರೆ ಸಂಕ್ರಮಣ ದಿನದಲ್ಲಿ ನಡೆಯುವಂತ ಈ ಜಾತ್ರೆಗೆ ಯಾರಿಗೂ ಕೂಡ ಹಿಂದೂಗಳು ಹೊರತುಪಡಿಸಿ ಬೇರೆ ಇತರೆ ಯಾರು ಕೂಡ ಅವಕಾಶ ಮಾಡಿಕೊಡ್ಬಾರ್ದು ಅನ್ನೋ ಆಗ್ರಹವನ್ನ ಮಾಡಿದ್ದಾರೆ. ಅರವಿಂದ್. ಓಕೆ ಪುರುಷೋತ್ತಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.